ನಮಸ್ಕಾರ, ನಾನು ಜ್ಯೋತಿ. ಅಮೂಲ್ ಲೈವ್ ಪೇಜ್ ಫೇಸ್ಬುಕ್ ಪೇಜಲ್ಲಿ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ರೆಸಿಪಿ ರಾಜಸ್ಥಾನಿ ಫೇಮಸ್ ದಾಲ್ ಢೋಕ್ಲಿ. ಅದಕ್ಕೆ ಬೇಕಾಗಿರೋದು ಸಾಮಾನು ಅಮೂಲ್ ಬಟರ್, ಅಮೂಲ್ ಆರ್ಗ್ಯಾನಿಕ್ ಜಿಂಜರ್ ಪೌಡರ್, ಅಮೂಲ್ ಆರ್ಗ್ಯಾನಿಕ್ ಹೋಲ್ ವೀಟ್ ಆಟಾ, ಅಮೂಲ್ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್, ಮತ್ತೆ ರವೆ, ಕಡಲೆಕಾಳು, ಎಣ್ಣೆ, ಜಜ್ಜಿರೆದು ಬೆಳ್ಳುಳ್ಳಿ, ಕಡಲೆಕಾಯಿ ಬೀಜ, ಹೆಸರು ಬೇಳೆ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಈರುಳ್ಳಿ, ಟೊಮೆಟೊ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸಾಸಿವೆ, ಜೀರಿಗೆ, ಉಪ್ಪು, ಸ್ವಲ್ಪ ಹಿಂಗು. ಈಗ ಮಾಡೋದು ವಿಧಾನ ನೋಡೋಣ. ಒಂದು ಬೌಲ್ ತಗೋಬೇಕು. ಒಂದು ಬೌಲ್ಗೆ ಅಮೂಲ್ ಆರ್ಗ್ಯಾನಿಕ್ ಆಟಾ ತಗೊಳ್ಳೋಣ. ಈಗ ಈ ಹಿಟ್ಟಿಗೆ ಸ್ವಲ್ಪ ರವೆ, ಉಪ್ಪು, ಅಮೂಲ್ ಟರ್ಮರಿಕ್ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಜೀರಿಗೆ, ಸ್ವಲ್ಪ ಜಿಂಜರ್ ಪೌಡರ್, ಇಷ್ಟು. ಮತ್ತೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. 2 to 3 ಸ್ಪೂನ್ ಚಿಕ್ಕದು ಸ್ಪೂನ್ ಹಾಕಿದ್ಮೇಲೆ ಈ ಹಿಟ್ಟನ್ನ ಚೆನ್ನಾಗಿ ಕಲಸಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಹಿಟ್ಟಿನ ಕಲಿಸ್ಬೇಕು. ನಾವು ಚಪಾತಿ ಮಾಡ್ತೀವಿ ಅಲ್ವಾ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಆಗಿರಬೇಕು ಹಿಟ್ಟು, ಜಾಸ್ತಿ ಸ್ಮೂತ್ ಆಗಿ ಬೇಡ. ಹಿಟ್ಟು ಕಲಸಿದ ಮೇಲೆ ಚಪಾತಿ ತರ ರೋಲ್ ಮಾಡಬೇಕು. ಒಂದು ದೊಡ್ಡದು ಚಪಾತಿ ಅಟ್ಲೀಸ್ಟ್ 1/2 ಇಂಚ್ ದಪ್ಪ ರೋಲ್ ಮಾಡಿಬಿಟ್ಟು ಅದಕ್ಕೆ ಡೈಮಂಡ್ ಶೇಪ್ ಕಟ್ ಮಾಡಬೇಕು. ಆಮೇಲೆ ಅದು ಡೈಮಂಡ್ ಶೇಪ್ ಗೋಧಿ ಹಿಟ್ಟಿದ್ದು ನಾವು ಚಪಾತಿ ಮಾಡ್ತೀವಿ ಅಲ್ವಾ, ಅದು 2 ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ನೋಡಿ, ನಾನು ಬಾಯ್ಲ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಅದು ಈ ತರ ಇರುತ್ತೆ. ಗೋಧಿ ಹಿಟ್ಟು ಚಪಾತಿ ದೊಡ್ಡದು ರೋಲ್ ಮಾಡಿಬಿಟ್ಟು ಸ್ಕ್ವೇರ್ ಶೇಪ್ಗೆ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಅದು ಬಾಯ್ಲ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ನೋಡಿ, ಇದು ಚೆನ್ನಾಗಿ ಬೇಯ್ದಿದೆ. ಆಮೇಲೆ ಇದು ಹೆಸರು ಬೇಳೆ ಇದೆ ಅಲ್ವಾ, ಆ ಹೆಸರು ಬೇಳೆನು ನಾವು ಸೆಪರೇಟ್ ಆಗಿ ಬಾಯ್ಲ್ ಮಾಡಬೇಕು.
ನೋಡಿ ನಾನು ಮುಂಚೆನೆ ಇದು ಬಾಯ್ಲ್ ಮಾಡ್ಕೊಂಡು ಇಟ್ಟಿದ್ದೀನಿ. ಇದು ಎರಡು ಸೆಪ್ರೇಟ್ ಬಾಯ್ಲ್ ಮಾಡ್ಕೊಂಡು ಇಟ್ಟಿದ್ದೀನಿ. ಬಾಯ್ಲ್ ಮಾಡುವಾಗ ನಾವು ಉಪ್ಪು ಮತ್ತೆ ಹಲ್ದಿ ಪೌಡರ್, ಟರ್ಮರಿಕ್ ಪೌಡರ್, ಅಮೂಲ್ ಟರ್ಮರಿಕ್ ಪೌಡರ್ ಹಾಕ್ಬಿಟ್ಟು ಬಾಯ್ಲ್ ಮಾಡಬೇಕು. ಈಗ ಎರಡು ಬಾಯ್ಲ್ ಮಾಡ್ಕೊಂಡು ಇಟ್ಟಿರೋದು. आरती विकास गरोडिया. हेलो आंटी, आई एम नम्रता. ಹಾಯ್ ಬೇಟಾ. ಈಗ ಈ ದಾಲ್ ಢೋಕ್ಲಿಗೆ ಒಗ್ಗರಣೆ ಕೊಡಕ್ಕೆ ಒಂದು ಬಾಣಲಿ ತಗೊಳ್ಳೋಣ. ಇದಕ್ಕೆ ಅಮೂಲ್ದು ಬಟರ್ ತಗೊಳ್ತಾ ಇದ್ದೀನಿ. ಈ ಬಟರ್ಗೆನೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. 1.5 ಟೀ ಸ್ಪೂನ್ ಎಣ್ಣೆ ಹಾಕಬೇಕು. ಇದು ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಬೆಳ್ಳುಳ್ಳಿ, ಕಡಲೆ ಬೀಜ, ಅದು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈ ಡಿಶ್ ಮಾಡುವಾಗ ನಾವು ಸೆಪರೇಟ್ ಆಗಿ ದಾಲ್ ಮತ್ತೆ ಸೆಪರೇಟ್ ಆಗಿ ಚಪಾತಿ ಅನ್ನ ಏನು ಮಾಡಂಗಿಲ್ಲ. ಅದು ಎಲ್ಲ ಮಂದಿ 1 ಪಾಟ್ ಮೀಲ್ ತುಂಬಾ ಚೆನ್ನಾಗಿರತ್ತೆ. ನಮ್ಗೆ ಖಟ್ಟ ಮೀಠ ಎಲ್ಲ ಟೇಸ್ಟ್ ಕೊಡತ್ತೆ. ನಮ್ಗೆ ಬೇಕಂದ್ರೆ ಈ ಡಿಶ್ಗೆ ನಾವು ಸ್ವೀಟು ಹಾಕ್ಬೋದು. ಯಾರಿಗೆ ಸ್ವೀಟ್ ಇಷ್ಟ ಇಲ್ಲ ಅಂದ್ರೆ ಅವರು ಖಾರಾನು ಮಾಡ್ಬೋದು. ನೋಡಿ ಇದು ರೋಸ್ಟ್ ಆಗಿದೆ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಇದು 1 ಟೊಮೆಟೊ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಬೇಕು. ಯಾಕಂದ್ರೆ ನಾವು ಇದು ಮತ್ತೆ ಇದು ಎರಡು ಬಾಯ್ಲ್ ಮಾಡುವಾಗ ಉಪ್ಪು ಹಾಕೊಂಡೆ ಬಾಯ್ಲ್ ಮಾಡಿದೀವಿ ಅಲ್ವಾ, ಅದಕ್ಕೆ ಸ್ವಲ್ಪ ಕಡಿಮೆನೆ ಉಪ್ಪು ಹಾಕ್ಬೇಕು. आरती विकास गरोडिया. आंटी आप बहुत अच्छी लग रहे हैं. थैंक यू. आरती विकास गरोडिया. मैं वहाँ आ रही हूँ. आ जाओ, प्लीज कम. ಈಗ ಸ್ವಲ್ಪ ಅಮೂಲ್ದು ಟರ್ಮರಿಕ್ ಪೌಡರ್ ಮತ್ತೆ ಸ್ವಲ್ಪ ಧನಿಯಾ ಪೌಡರ್
ಸ್ವಲ್ಪ ಚಿಲ್ಲಿ ಪೌಡರ್, ನಮ್ಮ ಟೇಸ್ಟ್ ಪ್ರಕಾರ ನಾವು ಎಷ್ಟು ಖಾರ ತಿಂತೀವಿ ಆ ಟೇಸ್ಟ್ ಪ್ರಕಾರ ಇದು ಎಲ್ಲ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಬೇಕು. ಬೇಕಂದ್ರೆ ಇದರಲ್ಲಿ ನಾವು ಸಾಂಬಾರ್ ಪುಡಿನೂ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಸಾಂಬಾರ್ ಪುಡಿ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ನಾನು ಈಗ ಮಾಡ್ತಾ ಇರೋದು ರೆಸಿಪಿಗೆ ನಾನು ಜಿಂಜರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಜಿಂಜರ್ ಟೇಸ್ಟ್ ಬರುತ್ತೆ. ಈಗ ಸ್ವಲ್ಪ ಜಿಂಜರ್ ಪೌಡರ್ ಹಾಕ್ಬಿಟ್ಟು ಇಡಬೇಕು. ನೋಡಿ, ಟೊಮೆಟೊ ಮ್ಯಾಶಿ ತರ ಆಗಿದೆ. ನಮ್ಗೆ ಇದೇ ತರ ಬೇಕಿತ್ತು. ನೋಡಿ, ಈ ಟೊಮೆಟೊ ಮ್ಯಾಶಿ ತರ ಆಗಿದೆ. ಈಗ ಈ ಮಸಾಲೆಗೆ ಹೆಸರು ಬೇಳೆ ಇರತ್ತಲ್ವಾ, ಆ ಹೆಸರು ಬೇಳೆ ಬಾಯ್ಲ್ ಮಾಡಿರೋದು ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈಗ ನಾವು ಮಾಡಿರೋದು ಢೋಕ್ಲಿಗೆ ಕಡಲೆಕಾಳು ಜೊತೆಗೇನೆ ಬಾಯ್ಲ್ ಹಾಕಕ್ ಬಿಟ್ಟಿದೆ. ಅದನ್ನು ಬಾಯ್ಲ್ ಆಗಿದೆ ನೋಡಿ, ಈ ತರ ಅದನ್ನು ಬಾಯ್ಲ್ ಆಗಿದೆ. ಢೋಕ್ಲಿನೂ ಬಾಯ್ಲ್ ಆಗಿದೆ. ಈಗ ಈ ಢೋಕ್ಲಿಗೆ ನಾವು ಇದರಲ್ಲಿ ಹಾಕ್ತಾ ಇದ್ದೀವಿ. ನೋಡಿ, ಈಗ ಇದು ಗಟ್ಟಿ ಇದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ತೆಳುವಾಗಿ ಮಾಡಬೇಕು. ಇನ್ನ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಈ ತರ ಇರಬೇಕು. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತಳುನೂ ಬೇಡ. ಈ ದಾಲ್ ಢೋಕ್ಲಿ ಈಗ ಬಾಯ್ಲ್ ಮಾಡಬೇಕು ಚೆನ್ನಾಗಿ. ಅಮೂಲ್ದು ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಮಸ್ಟ್ ಟ್ರೈ, ಪ್ಲೀಸ್. ಅದು ಎಲ್ಲರೂ ಟ್ರೈ ಮಾಡಿ. ಜಿಂಜರ್ ಪೌಡರ್ ಗಮ್ ಅಂತ ಸ್ಮೆಲ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ನಾನು ಈಗ ಇದೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನಮ್ ಢೋಕ್ಲಿ ಬಾಯ್ಲ್ ಆಗ್ತಾ ಇದೆ. ನೀವು ಈಗ ಇದಕ್ಕೆ ಮಸಾಲೆ ಟೇಸ್ಟ್ ಮಾಡಬಹುದು. ಉಪ್ಪು ಕಡಿಮೆ ಇದ್ರೆ ನಾವು ಉಪ್ಪು ಹಾಕ್ಬೋದು.
ಆಗಿದೆ. ಗೀಸ್ ಆಫ್ ಮಾಡಿಕೊಂಡು ಇದು ಸರ್ವ್ ಮಾಡೋಣ. ಸರ್ವ್ ಮಾಡೋಕ್ಕೆ ನಾನು ಒಂದು ಬೌಲ್ ತಗೊಳ್ತಾ ಇದ್ದೀನಿ. ನಮ್ಮ ಮನೆಗೆ ಇದು ಎಲ್ಲಾರ್ಗೂ ಇಷ್ಟ. ಇದು ರಾಜಸ್ಥಾನದ್ದು ಫೇಮಸ್ ಇದೆ. ಮಸ್ಟ್ ಟ್ರೈ ರೆಸಿಪಿ. ಇದು ಸರ್ವ್ ಮಾಡಕ್ಕೆ ಮೇಲೆಯಿಂದ ಅಮೂಲ್ದು ಬಟರ್ ಹಾಕಬೇಕು. ಈರುಳ್ಳಿ ಕಟ್ ಮಾಡಿದ್ದು ಈರುಳ್ಳಿ ಹಾಕೊಂಡು, ಕೊತ್ತಂಬರಿ ಸೊಪ್ಪು, ಮತ್ತೆ ಸ್ವಲ್ಪ ನಿಂಬೆ ಹಣ್ಣು, ನಮ್ಮ ಟೇಸ್ಟ್ ಪ್ರಕಾರ. ಈ ಢೋಕ್ಲಿನ ನಾವು ಖಾರ ಬೂಂದಿ ಇಲ್ಲಾಂದ್ರೆ ಚಿಪ್ಸ್ ಜೊತೆಗೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಟ್ರೈ ಮಾಡಿ. ನಮ್ದು ರಾಜಸ್ಥಾನದ ದಾಲ್ ಢೋಕ್ಲಿ ರೆಡಿ ಆಗಿದೆ. ನೋಡಿ, ಫೈನಲ್ ಲುಕ್ ಈ ತರ ಇರುತ್ತೆ. ಅದು ತಿನ್ನಕ್ ತುಂಬಾ ಚೆನ್ನಾಗಿರತ್ತೆ. ಜಸ್ಟ್ ಇದು ಪ್ಲೀಸ್ ಟ್ರೈ ಮಾಡ್ಕೊಂಡು ನೀವು ನೋಡಿ ಹೇಗಿದೆ ನಮ್ಗೆ ಹೇಳಿ. ಥ್ಯಾಂಕ್ ಯು. ಧನ್ಯವಾದ ಎಲ್ಲರಿಗೂ.